ಇದು ಬಂದುಬಿಟ್ಟು ಮುಗದಲ್ಲಿರುವಂಥ ಲೇಕ್ ವ್ಯೂ ಪಾಯಿಂಟ್ ಆಗಿರ್ತದೆ. ಸೊ ಮಾರ್ನಿಂಗ್ ಸನ್ರೈಸ್ ಹಾಗೆ ಈವ್ನಿಂಗ್ ಸನ್ಸೆಟ್ ನೋಡಲು ಭಾಳ ಬೆಸ್ಟ್ ಆದ ಪ್ಲೇಸ್. ಸೊ ಇದ್ರ ಅಪೋಸಿಟ್ ಮುಂದ್ಗಡೆನೇ ನಿಮಗೆ ಒಂದು ಟೆಂಪಲ್ ಕಾಣ್ತದೆ. ಆ ಟೆಂಪಲ್ ಹೆಸರು ಬಂದುಬಿಟ್ಟು ಹೊನ್ನಮ್ಮ ದೇವಿ ಟೆಂಪಲ್. ಸೊ ಧಾರವಾಡದಲ್ಲಿರುವಂಥ ಸುತ್ತಮುತ್ತಲಿನ ಜನ ಎಲ್ಲ ಈ ಟೆಂಪಲನ್ನು ಜಾಸ್ತಿಯಾಗಿ ವಿಸಿಟ್ ಮಾಡ್ತಾರೆ, ನೋಡ್ಬೋದು. ಆ್ಯಂಡ್ ಈ ಟೆಂಪಲ್ ಫೇಮಸ್ ಕೂಡ ಇದೆ ಇಲ್ಲಿ ಸುತ್ತಮುತ್ತಲಿನ ಜನಕ್ಕೆ. ಸೊ ಹಾಗೆ ನಾವೆಲ್ಲ ಈ ಟೆಂಪಲನ್ನು ಸುತ್ತಾಡ್ಕೊಂಡು ಮುಂದೆ ಹೊಂಟಿದ್ವಿ ಕಲ್ಕೇರಿ ಕಡೆ. ಇಲ್ಲಿಂದ ಮುಗೋದಿಂತ್ರ ಕಲ್ಕೇರಿ ಒಂದು ಆಲ್ಮೋಸ್ಟ್ 3 to 4 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ನೋಡ್ಬೋದು, ನಿಮಗೆ ಹೋಗ್ತಾ ದಾರಿಯಲ್ಲಿ ಬಾಳೆ ಗಿಡದ ತೋಟ ಕಾಣ್ತು. ಹಾಗೆ ಬೇರೆ ಬೇರೆ ತೋಟಗಳು ಕೂಡ ಇಲ್ಲಿದ್ದಾವೆ, ಮಾವಿನ ತೋಟ, ಚಿಕ್ಕು ತೋಟ ಎಲ್ಲ. ಸೊ ನಮಗೆ ಇಲ್ಲಿ ಒಂಥರ ಕಾಡು ಥರ ಫೀಲಿಂಗ್ ಬಂತು, ಬಹಳ ಪ್ರಶಾಂತವಾಗಿತ್ತು. ಸೊ ಆಲ್ಮೋಸ್ಟ್ ಅಲ್ಲಿ ಯಾವ ಗಾಡಿ ಟ್ರಾಫಿಕ್ ಕೂಡ ಇಲ್ಲಿ ಇರಲಿಲ್ಲ. ಸೊ ನಾವು ನೇಚರನ್ನು ಎಂಜಾಯ್ ಮಾಡ್ತಾ ಹಾಗೆ ಮುಂದೆ ಹೊಂಟಿದ್ವಿ. ಸೊ ನಾವೀಗ ಆಲ್ರೆಡಿ ಕಲ್ಕೇರಿಯನ್ನು ರೀಚ್ ಆದ್ವಿ. ಕಲ್ಕೇರಿಯನ್ನು ರೀಚ್ ಆದ್ಕೂಡಲೇ ನಮಗೆ ಒಂದು ಟೆಂಪಲ್ ಕಾಣ್ತು. ಸೊ ಇದೊಂದು ಸ್ವಲ್ಪ ಬೆಟ್ಟದ ಮೇಲದೆ. ಸೊ ನೀವು ಸ್ಟೆಪ್ಸ್ ಹತ್ತಾ ಹೋಗ್ಬೋದು. ಸೊ ನೋಡ್ಬೋದು, ಈ ಟೆಂಪಲ್ ಒಳಗಿಂತ ನಿಮ್ಮದು ಸುತ್ತಾಕ ಊರಿನ ವ್ಯೂ ಎಲ್ಲ ಭಾಳ ಸುಂದರವಾಗಿ ಕಾಣ್ತದೆ. ಸೊ ಇದು ಬಂದುಬಿಟ್ಟು ನಂದಿಕೇಶ್ವರ ಟೆಂಪಲ್ ಅಂತೆ. ಒಳಗಡೆ ಶಿವ ಅದಾನೆ, ಹೊರಗಡೆ ನಂದಿ ಅದಾನೆ. ಸೊ ನೋಡ್ಬೋದು ಎಷ್ಟು ಸುಂದರವಾಗಿದೆ. ಈ ಟೆಂಪಲ್ನ ಸುತ್ತ ಕಡೆ ಎಲ್ಲ ಥರದ ಫ್ಲವರ್ಸನ್ನು ಕೂಡ ಇಲ್ಲಿ ಹಚ್ಚಿದ್ದಾರೆ. ಎಸ್ಪೆಷಲಿ ದಾಸವಾಳ ಗಿಡ ಆಗಿರ್ಬೋದು, ರೋಸ್ ಆಗಿರ್ಬೋದು, ಸೇವಂತಿಗೆ ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು. ಇದರಲ್ಲಿ ನಾನು 5 ವೆರೈಟಿ ದಾಸವಾಳ ಹೂಗಳನ್ನು ನಾನು ಇಲ್ಲಿ ನೋಡಿದೆ. ವೈಟು, ಕೆಂಪು, ಪಿಂಕ್ ಎಲ್ಲ. ಅಲ್ಲಿಂದ ನಾವು ಮುಂದೆ ಬಂದುಬಿಟ್ರೆ ಇದು ಬಿಗ್ ಮಿಶ್ರಾ ಔಟ್ಲೆಟ್. ಸೊ ಎಲ್ಲೆಲ್ಲಿ ಮಿಶ್ರಾ ಅದಾವಲ್ಲ ಅಲ್ಲಿಗೆ ಇಲ್ಲಿಂತ್ರನೇ ಎಲ್ಲ ಸ್ವೀಟ್ಸ್, ಖಾರ, ಬ್ರೆಡ್ಡು ಏನೋ ಆಗಿದ್ರು ಸಪ್ಲೈ ಆಗೋದು ಇಲ್ಲಿಂತ್ರನೇ. ಸೊ ಇದು ಮೇನ್ ಮಿಶ್ರಾ ಔಟ್ಲೆಟ್. ಇದು ನಿಮಗೆ ಕ್ಯಾರ್ಕಾಪ್ ಕಡೆ ಕಾಣ್ತದೆ. ಸೊ ನೀವು ಇನ್ನೇ ಕ್ಯಾರ್ಕಾಪ್ ಮುಂದೆ ಇರ್ತದೆ, ಅದು ಹಿಂದ್ಗಡೆನೇ ನೀವು ಈ ಬಿಗ್ ಮಿಶ್ರಾ ಔಟ್ಲೆಟನ್ನು ಕಾಣ್ಬೋದು. ಸೊ ನಾವು ಮುಂದಿನ ಮಿನಿ ಲಾಗ್ದಲ್ಲಿ ನಿಮಗೆ ಇನ್ನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಾಗ್ ಗಾಯ್.